ಹಾಯ್ ವಿದ್ಯಾರ್ಥಿಗಳೇ, ನಾವು ಹಿಂದಿನ ತರಗತಿಯಲ್ಲಿ ಪರಪೋಷಿತ ಪೋಷಣಾ ವಿಧಾನಗಳ ಬಗ್ಗೆ ತಿಳ್ಕೊಂಡಿದ್ವಿ. ಯಾವ್ಯಾವ ವಿಧಗಳು ಬರ್ತಾವು, ಅದ್ರೊಳಗೆ ಬರುವಂತ ಪರಾವಲಂಬಿ ಪೋಷಣೆ ಆಗಿರ್ಬೋದು, ಸ್ಯಾಕ್ರೋಫೈಟಿಕ್ ಪೋಷಣೆ ಆಗಿರ್ಬೋದು, ಮತ್ತು ಹೋಲೋಜೋಯಿಕ್ ಪೋಷಣಾ ವಿಧಾನಗಳ ಬಗ್ಗೆ ತಿಳ್ಕೊಂಡಿದ್ವಿ. ಮತ್ತು ಏಕಕೋಶ ಜೀವಿಯಲ್ಲಿ ಯಾವ ರೀತಿ ಪೋಷಣೆ ಆಗುತ್ತೆ ಅಂತಾನು ತಿಳ್ಕೊಂಡಿದ್ವಿ. ಇಂದಿನ ತರಗತಿಯಲ್ಲಿ ನಾವು ಹೋಲೋಜೋಯಿಕ್ ಪೋಷಣಾ ವಿಧಾನವನ್ನ ಅನುಸರಿಸುವಂತ ಮಾನವರಲ್ಲಿ ಯಾವ ರೀತಿ ಪೋಷಣೆ ಆಗುತ್ತೆ ಅನ್ನೋದನ್ನ ನಾವು ತಿಳ್ಕೊಳ್ಳೋಣ ಅಂತ. ಈ ಮಾನವರಲ್ಲಿ ಪೋಷಣೆ ಜೀರ್ಣಕ್ರಿಯೆ ಮೂಲಕ ನಡೀತಿದ್ದೆ. ಯಾವ್ದ್ರಿ? ಜೀರ್ಣಕ್ರಿಯೆ ಮೂಲಕ ನಡೀತಿದ್ದೆ. ಜೀರ್ಣಕ್ರಿಯೆ, ಈ ಕ್ರಿಯೆಯ ಮೂಲಕ ಏನಿರ್ತೈತಿ ಮಾನವರಲ್ಲಿ ಪೋಷಣೆ ನಡೀತಿದ್ದೆ. ಈ ಜೀರ್ಣಕ್ರಿಯೆ ಅಂದ್ರೆ ಏನು? ಜೀರ್ಣಕ್ರಿಯೆ ಅಂದ್ರ ಆಹಾರದ ಸಂಕೀರ್ಣ ಪದಾರ್ಥಗಳು ಸರಳ ಪದಾರ್ಥಗಳಾಗಿ ವಿಭಜನೆ ಹೊಂದಿ ಅವು ಜೀವಿಯ ದೇಹದಲ್ಲಿ ಹೀರಲ್ಪಡೋದನ್ನ ಏನಂತ ಕರಿತೀವಿ ನಾವು? ಈ ವ್ಯವಸ್ಥೆಗೆ ಏನಂತ ಕರಿತೀವಿ ನಾವು? ಜೀರ್ಣಕ್ರಿಯೆ ಅಂತ ಕರಿತೀವಿ. ಈ ವಿಧಾನದ ಮೂಲಕ ಏನಾಗ್ತೈತಿ? ಮಾನವರಲ್ಲಿ ಪೋಷಣೆ ಉಂಟಾಗ್ತೈತಿ. ಈ ಜೀರ್ಣಕ್ರಿಯೆಯೊಳಗ ಒಳಗೊಳ್ಳುವಂತಹ ಅಂಗಗಳು ಯಾವ್ಯಾವಪ್ಪ ಅಂದ್ರ, ಇಲ್ಲಿ ನೋಡ್ರಿ, ಇದು ಮಾನವನ ಜೀರ್ಣಾಂಗ ವ್ಯೂಹದ ಚಿತ್ರ. ಇಲ್ಲಿ ನಾಲಿಗೆ, ಅನ್ನನಾಳ, ಯಕೃತ, ಜಠರ, ದೊಡ್ಡ ಕರಳು, ಸಣ್ಣ ಕರಳು, ಮತ್ತು ಇಲ್ಲಿ ಮೆದುಜೀರಕ ಗ್ರಂಥಿ ಮತ್ತು ಗುದದ್ವಾರ. ಈ ಅಪೆಂಡಿಕ್ಸ್ ಏನಾಗಿರ್ತೈತಿ, ಇದಕ್ಕೆ ಕಾರ್ಯ ಏನು ಇರಂಗಿಲ್ಲ. ಇದು ನಿರಪಯುಕ್ತ ಅಂಗ. ಇದು ನಮ್ಮ ಮಾನವನ ಜೀರ್ಣಾಂಗ ವ್ಯೂಹದಲ್ಲಿ ಯಾವುದೇ ಕಾರ್ಯವನ್ನ ಮಾಡಂಗಿಲ್ರಿ ಇದು ಅಂಗ. ಹಂಗಾಗಿ ಇದು ನಿರಪಯುಕ್ತ ಅಂಗ ಆಗೈತಿ. ಆದ್ರ ಇದು ರೋಗ ನಿರೋಧಕ ವ್ಯವಸ್ಥೆಯಲ್ಲಿ ಪ್ರಮುಖವಾದ ಪಾತ್ರವನ್ನ ವಹಿಸ್ತೈತಿ. ಆದ್ರ ಇದು ಜೀರ್ಣಾಂಗ ವ್ಯವಸ್ಥೆ ಒಳಗೆ ಯಾವುದೇ ಕಾರ್ಯವನ್ನ ನಿರ್ವಹಿಸಂಗಿಲ್ಲ. ಈಗ ಮಾನವನ ಜೀರ್ಣಾಂಗ ವ್ಯವಸ್ಥೆಯೊಳಗ ಒಳಗೊಳ್ಳುವಂತ ಅಂಗಗಳು ಯಾವ್ಯಾವ ಅಂತಂದು ನಿಮ್ಗ ಗೊತ್ತಾಯ್ತು. ಇವುಗಳನ್ನೆಲ್ಲಾ ಸೇರಿ ಏನಂತ ಕರಿತೀವಿ ನಾವು? ಮಾನವನ ಜೀರ್ಣಾಂಗ ವ್ಯೂಹ ಅಂತ ಕರಿತೀವಿ. ಈ ಎಲ್ಲಾ ಅಂಗಗಳನ್ನ ಸೇರಿ ಏನಂತ ಕರಿತೀವಿ ನಾವು? ಮಾನವನ ಜೀರ್ಣಾಂಗ ವ್ಯೂಹ ಅಂತ ಕರಿತೀವಿ. ಮಾನವನಲ್ಲಿ ಜೀರ್ಣಾಂಗ ವ್ಯವಸ್ಥೆ ಬಾಯಿಯ ಮೂಲಕ ಶುರುವಾಗ್ತದೆ. ಬಾಯಿಯ ಕುಹರದ ಮೂಲಕ ಶುರುವಾಗಿ ನಂತರ ಎಲ್ಲಿಗೆ ಕೊನೆಗೊಳ್ತೈತೆ ಅಂದ್ರ ಗುದದ್ವಾರದಲ್ಲಿ ಕೊನೆಗೊಳ್ತೈತಿ. ಮಾನವನಲ್ಲಿ ಜೀರ್ಣಾಂಗ ವ್ಯವಸ್ಥೆ ಬಾಯಿಯ ಕುಹರದಿಂದ ಶುರುವಾಗಿದೆ. ಕುಹರದಿಂದ ಶುರುವಾಗಿ ನಂತರ ಗುದದ್ವಾರದಲ್ಲಿ ಕೊನೆಗೊಳ್ಳುತ್ತದೆ. ಇದು ಏನಾಗ್ತೈತಿ? ಜೀರ್ಣಾಂಗ ವ್ಯವಸ್ಥೆ ಆಗ್ತೈತಿ. ಈ ಬಾಯಿ ಒಳಗ ನಾವು ಸೇವಿಸಿರುವಂತ ಆಹಾರ ಏನಾಗಿರ್ತೈತಿ, ಅದು ಏನಾಗ್ತೈತಿ? ಬಾಯಿ ಒಳಗ ನುರಿತೈತ್ರಿ. ಯಾವ್ದು? ಬಾಯಿ ಒಳಗ ಆಹಾರವನ್ನ ನುರ್ಸಾಕ ಸಹಾಯ ಮಾಡೋದ ವಸ್ತು ಯಾವ್ದು ಅಥವಾ ಅಂಗ ಯಾವ್ದಂದ್ರ ಹಲ್ಲುಗಳ ಮೂಲಕ ನಾವ್ ಏನ್ ಮಾಡ್ತೀವಿ? ಆಹಾರವನ್ನ ನುರಿಸ್ತೀವಿ. ಹಂಗ ನಮ್ಗ ಆಹಾರವನ್ನ ಸೇವನೆ ಮಾಡಕ್ ಏನಾಗ್ತೈತಿ? ಕಷ್ಟ ಆಗ್ತೈತಿ. ಯಾಕಂದ್ರ ನಾಳಗಳು ಸೂಕ್ಷ್ಮವಾಗಿರ್ತಾವ, ಅಲ್ಲಿ ಜೀವಕೋಶಗಳು. ನಾವು ಹಂಗ ರೊಟ್ಟಿಯನ್ನ ತಿಂದ್ರ ಅಥವಾ ಬೇರೆ ಯಾವ್ದಾದ್ರು ಒಂದು ಗಡಸಾಗಿರುವಂತ ಆಹಾರವನ್ನ ತಿಂದ್ರ ನಮ್ಗ್ ನುಂಗಾಕ ಕಷ್ಟ ಆಗ್ತೈತಿ. ಅದ್ನೇನ್ ಮಾಡ್ಬೇಕಾಗಿರ್ತೈತಿ? ನುರಿಸಿ ಸಣ್ಣ ತುಣುಕುಗಳನ್ನಾಗಿ ಮಾಡಿ ನಂತರ ಅದ್ರ ಜೊತೆ ಏನಾಗ್ತೈತಿ? ಒಂದು ಪದಾರ್ಥನು ಬೆರಿತೈತಿ. ಅದಕ್ಕೆ ಏನಂತ ಕರಿತೀವಿ? ಲಾಲಾರಸ ಅಂತ ಕರಿತೀವಿ. ನಮ್ಗೆ ಯಾವ್ದಾದ್ರು ಒಂದು ಆಹಾರ ಪದಾರ್ಥವನ್ನ ನೋಡಿದಾಗ ಬಾಯಿಯೊಳಗ ಒಂದು ರೀತಿಯಾದಂತ ರಸ ಉಂಟಾಗ್ತೈತಿ. ಇದು ಬರೀ ರಸ ಆಗಿರಂಗಿಲ್ಲ. ಅದಕ್ಕೆ ಏನಂತ ಕರಿತೀವಿ? ಲಾಲಾರಸ ಅಂತ ಕರಿತೀವಿ. ಅದಕ್ಕ ನಮ್ಗ ಮಾತನಾಡುವಂತ ಭಾಷೆ ಒಳಗ ನಾವು ಆಡು ಭಾಷೆ ಅಂತ ಕರಿತೀವಲ್ಲ, ಅದಕ್ಕ ಆ ಪದಾರ್ಥಕ್ಕೆ ಏನಂತ ಕರಿತೀವಿ ನಾವು? ಆ ವಸ್ತುವಿಗೆ ಜ್ವಲ್ಲು ಅಂತ ಕರಿತೀವಿ. ಈ ಜ್ವಲ್ಲು ಏನಾಗ್ತೈತಿ? ನಾವು ತಿನ್ನುವಂತ ಆಹಾರ ಪದಾರ್ಥವನ್ನ ಏನಾಗ್ತೈತಿ? ಹದವಾಗಿ ಏನ್ ಮಾಡ್ತೈತಿ? ಬೆರೆಸ್ತೈತಿ. ಅದ್ರ ಜೊತೆ ಹದವಾಗಿ ಮಿಶ್ರಣಗೊಳ್ತೈತಿ. ಆ ಮಿಶ್ರಣಗೊಳ್ಳಾಕ ನಾಲಿಗೆ ಏನ್ ಮಾಡ್ತೈತಿ? ಈ ಏನಾಗಿರ್ತೈತ್ರಿ? ಹಲ್ಲು ನುರಿಸಿದಂತ ಆಹಾರ ಪದಾರ್ಥ ಚೆನ್ನಾಗಿ ಮಿಶ್ರಣಗೊಳ್ಳಾಕ ನಾಲಿಗೆ ಏನ್ ಮಾಡ್ತೈತಿ? ಸಹಾಯ ಮಾಡ್ತೈತಿ. ಈ ಆಹಾರ ಪದಾರ್ಥ ಏನಾಗಿರ್ತೈತ್ರಿ? ವಿಭಜನೆಗೊಂಡಿರ್ತೈತಿ ನೋಡ್ರಿ. ಅಂದ್ರ ನಾವ್ ತಿನ್ನಂತ ಆಹಾರ ಪದಾರ್ಥ ಅದು ಸಣ್ಣ ಸಣ್ಣದಾಗಿ ಚೂರಾಗ್ಬೇಕು. ಆಮೇಲೆ ಈ ಮಿಶ್ರಣ ಜೊತೆ ಅದು ಬೆರಿಬೇಕು. ಈ ಲಾಲಾರಸ ಇರ್ತೈತಿ ನೋಡ್ರಿ. ನಾವ್ ತಿನ್ನಂತ ಆಹಾರ ಪದಾರ್ಥ ಏನಾಗ್ತೈತಿ? ಲಾಲಾರಸದ ಜೊತೆ ಬೆರಿತೈತಿ. ಇದು ಬರೀ ಲಾಲಾರಸ ಅಂದ್ರ ಇದು ಬರೀ ದ್ರವ ಪದಾರ್ಥ ಆಗಿರಂಗಿಲ್ಲ. ಇದ್ರೊಳಗೆ ಏನಾಗಿರ್ತೈತಿ? ಅಮೈಲೈಸ್ ಅನ್ನೋಂತ ಕಿಣ್ವ ಇರ್ತೈತಿ. ಅಮೈಲೇಸ್ ಅನ್ನುವಂತ ಕಿಣ್ವ ಇರ್ತೈತೆ.
ಅಮೈಲೇಸ್ ಅನ್ನುವಂತ ಕಿಣ್ವ ಇರ್ತೈತಿ. ಈ ಕಿಣ್ವ ಏನ್ ಮಾಡ್ತೈತಿ, ನಾವು ತಿಂದಂತ ಆಹಾರ ಪದಾರ್ಥ ಏನಾಗಿರ್ತೈತಿ ಪಿಷ್ಟ ರೂಪದಾಗ ಇರ್ತೈತಿ. ಈ ಪಿಷ್ಟವನ್ನ ಸಕ್ಕರೆ ಕಣಗಳನ್ನಾಗಿ ಮಾಡ್ತೈತಿ. ಇದು ಆಹಾರ ಕಣ ಇರ್ತೈತಿ ನೋಡ್ರಿ, ಅದು ಪಿಷ್ಟ ರೂಪದಾಗ ಇರ್ತೈತಿ. ಅದನ್ನ ವಿಭಜನೆ ಮಾಡಿ ಏನ್ ಮಾಡ್ತೈತಿ, ಸಕ್ಕರೆ ಕಣಗಳನ್ನಾಗಿ ಮಾಡ್ತೈತಿ. ಈ ರೀತಿ ನಾವ್ ತಿನ್ನಂತ ಆಹಾರ ಪದಾರ್ಥ ಗಡಸಾಗಿರಂಗಿಲ್ಲ, ಅದೇನಾಗಿರ್ತೈತಿ ದ್ರವ ರೂಪದಾಗ ಸೇರಿ ಒಂಥರ ದ್ರವ ರೂಪದ ಉಂಡೆ ರೀತಿ ಇರ್ತೈತಿ ನೋಡ್ರಿ, ಇದಕ್ಕ ನಾವು ಬೋಲಸ್ ಅಂತ ಕರಿತೀವಿ. ಈ ದ್ರವ ಪದಾರ್ಥ ಗಟ್ಟಿ ಪದಾರ್ಥದೊಂದಿಗೆ ಸೇರಿ ಏನಾಗಿರ್ತೈತಿ ಒಂದ್ ರೀತಿ ಮೆತ್ತನ್ ಪದಾರ್ಥ ಆಗಿರ್ತೈತಲ್ರಿ, ಅದಕ್ಕೆ ಏನಂತ ಕರಿತೀವಿ ನಾವು ಬೋಲಸ್ ಅಂತ ಕರಿತೀವಿ. ಇದನ್ನ ನಾವು ಉಂಡೆಯನ್ನಾಗಿ ಮಾಡಿ ಏನ್ ಮಾಡ್ತೀವಿ, ನುಂಗ್ತೀವಿ. ಈ ನುಂಗ್ತಿವಲ್ರಿ, ಗಂಟಲ ಏನಾಗೈತಿ, ನಮ್ಮ ಗಂಟಲ ನಮ್ದು ಉಸಿರನ್ನ ನುಂಗಾಕಾಗಿರ್ಬೋದು ಮತ್ತು ಆಹಾರವನ್ನ ನುಂಗಾಕಾಗಿರ್ಬೋದು. ಇದೇನಾಗಿರ್ತೈತಿ ಕಾಮನ್ ಪಾತ್ವೆ ಅಂತ ಕರಿತೀವಿ, ಅಂದ್ರ ಸಾಮಾನ್ಯ ದಾರಿ ಆಗೈತಿ. ನಂತರ ನಾವು ನುಂಗಿದಂತಹ ಆಹಾರ ಅನ್ನನಾಳದ ಮೂಲಕ ಏನಾಗ್ತೈತಿ ಜಠರವನ್ನ ಸೇರ್ತೈತಿ. ಆದ್ರೆ ಇಲ್ಲಿ ಇನ್ನೊಂದು ನಳಿಕೆ ಇರ್ತೈತಿ, ಆ ನಳಿಕೆ ಏನಾಗಿರ್ತೈತಿ ಶ್ವಾಸನಾಳ ಅಂತ ಕರಿತೀವಿ. ಆ ಶ್ವಾಸನಾಳದ ಮೂಲಕ ಉಸಿರು ಏನಾಗ್ತೈತಿ, ಉಸಿರು ಶ್ವಾಸನಾಳದ ಮೂಲಕ ಶ್ವಾಸಕೋಶಕ ತಲುಪಿದ್ರ ಆಹಾರ ಇಲ್ಲಿ ಬೇರ್ಪಟ್ಟು ಏನಾಗ್ತೈತಿ ಅನ್ನನಾಳದ ಮೂಲಕ ಜಠರವನ್ನ ಸೇರ್ತೈತಿ. ಇಲ್ಲಿ ಎಪಿಗ್ಲಾಟಿಸ್ ಅನ್ನುವಂತ ಒಂದು ಪದರ ಇರ್ತೈತಿ. ಆ ಪದರ ಏನ್ ಮಾಡ್ತೈತಿ, ಉಸಿರನ್ನ ನಾವು ತಿಂದಂತ ಆಹಾರ ಈ ಶ್ವಾಸನಾಳ ಇನ್ನೊಂದು ನಳಿಕೆ ಇರ್ತೈತ್ರಿ, ಇಲ್ಲಿ ಇನ್ನೊಂದು ನಳಿಕೆ ಇರ್ತೈತಿ. ಆ ನಳಿಕೆಗ ಹೋಗದಂತೆ ಏನ್ ಮಾಡ್ತೈತಿ, ಅದು ಪದರ ಮುಚ್ಚಳಿಕೆ ರೀತಿಯಾದಂತ ಕಾರ್ಯವನ್ನ ಮಾಡ್ತೈತಿ. ಇಲ್ಲಿ ಇನ್ನೊಂದು ಶ್ವಾಸನಾಳಕ್ಕ ಹೋಗುವಂತ ನಳಿಕೆ ಇರ್ತೈತಿ. ಇಲ್ಲಿ ಅದು ಇದು ಅನ್ನನಾಳ ಇನ್ನೊಂದು ನಳಿಕೆ ಇದೆ. ಅನ್ನನಾಳ ಜಠರಕ್ಕೆ ಹೋಗುವಂತ ನಳಿಕೆ ಆದ್ರ ಈ ಶ್ವಾಸನಾಳ ಮೂಲಕ ಏನಾಗ್ತೈತಿ ಗಾಳಿ ಶ್ವಾಸಕೋಶಕ್ಕೆ ಹೋಗ್ತಿರ್ತೈತಿ. ಇಲ್ಲಿ ನಾವು ತಿನ್ನಂತ ಆಹಾರ ಏನಾದ್ರೂ ಶ್ವಾಸ ನಾಳಕ್ಕೆ ಏನಾದ್ರೂ ಬರೋದನ್ನ ತಪ್ಸಾಕ ಅಲ್ಲಿ ಎಪಿಗ್ಲಾಟಿಸ್ ಅನ್ನುವಂತ ಪದರ ಇರ್ತೈತಿ. ಅದು ಅಲ್ಲಿ ಆಹಾರವನ್ನ ಹೋಗದಂತೆ ಏನ್ ಮಾಡ್ತೈತಿ ತಡೆದು ಇಲ್ಲಿ ಅನ್ನನಾಳಕ್ಕ ಸೇರ್ಸುವಂತ ಕಾರ್ಯವನ್ನ ಮಾಡ್ತೈತಿ. ನಾವ್ ತಿನ್ನಂತ ಆಹಾರ ಏನಾಗ್ತೈತಿ ನಾಲಿಗೆಯೊಳಗ ಏನಾಗ್ತೈತಿ ಅದು ಮಿಶ್ರಣಗೊಂಡು ನಂತರ ಏನಾಗ್ತೈತಿ ಜೊಲ್ಲಿನೊಳಗ ಏನಾಗ್ತೈತಿ ಮಿಶ್ರಣಗೊಂಡು ಏನಾಗ್ತೈತಿ ಇಲ್ಲಿ ಅನ್ನನಾಳದ ಮೂಲಕ ಏನಾಗ್ತೈತಿ ಜಠರವನ್ನ ಸೇರ್ತೈತಿ. ಅನ್ನನಾಳದ ಮೂಲಕ ಏನಾಗ್ತೈತಿ ಆಹಾರ ಈಗ ಜಠರಕ್ಕ ಬಂತು. ಈ ಜಠರ ಏನಾಗಿರ್ತೈತಿ, ಜಠರ ಅನೇಕ ಗ್ರಂಥಿಗಳನ್ನ ಒಳಗೊಂಡಿರ್ತೈತಿ. ಈಗ ನಂತರ ಏನು ಜಠರ, ನಾವು ತಿನ್ನಂತ ಆಹಾರ ಈಗ ಅನ್ನನಾಳದ ಮೂಲಕ ಜಠರಕ್ಕ ಬಂದೈತಿ. ಜಠರ ಏನು ಜೆ ಶೇಪ್ ನಾಗಿರುವಂತ ಒಂದು ಅಂಗ ಆಗೈತಿ. ಜಠರ ಯಾವ ಶೇಪ್ ನಾಗ ಇರ್ತೈತ್ರಿ, ಜೆ ಶೇಪ್ ಒಳಗ ಇರ್ತೈತಿ. ಈ ಜೆ ಶೇಪ್ ನಾಗಿರುವಂತ ಅಂಗ, ಇದನ್ನ ನಾವು ಮಾನವನ ದೇಹದ ಅತಿ ದೊಡ್ಡ ಅಂಗ ಅಂತಾನು ಕರಿಬಹುದು. ಇದು ಮಾನವನ ದೇಹದ ಅತಿ ದೊಡ್ಡ ಅಂಗ ಅಂತಾನು ಕರಿಬಹುದು. ಅತಿ ದೊಡ್ಡ ಅಂಗ. ಈ ಜಠರ ಏನಾಗೈತಿ ಹಲವಾರು ಗ್ರಂಥಿಗಳನ್ನ ಒಳಗೊಂಡೈತಿ. ಇದು ಕೆಲವೊಂದಿಷ್ಟು ಸ್ರವಿಕೆಗಳನ್ನ ಮಾಡ್ತೈತಿ. ಅವ್ ಯಾವ್ಯಾವ ಸ್ರವಿಕೆಗಳು ನೋಡೋಣ ಅಂತ. ಈ ಜಠರದ ಗೋಡೆಗಳು ಏನಾಗ್ತಾವು, HCl ಅನ್ನುವಂತ ವಸ್ತುವನ್ನ, ನಂತರ ಪೆಪ್ಸಿನ್ ಅನ್ನುವಂತ ಕಿಣ್ವವನ್ನ, ನಂತರ ಲೋಳೆಯನ್ನ ಸ್ರವಿಸ್ತೈತಿ. ನಂತರ ಇದೇನಾಗ್ತೈತಿ ಲೋಳೆಯನ್ನ ಸ್ರವಿಸ್ತೈತಿ. ಇದೇನಾಗ್ತೈತಿ HCl ಅನ್ನುವಂತ ಒಂದು ಆಮ್ಲವನ್ನ, ನಂತರ ಪೆಪ್ಸಿನ್ ಕಿಣ್ವವನ್ನ, ನಂತರ ಲೋಳೆಯನ್ನ ಸ್ರವಿಸ್ತೈತಿ. ಈಗ ನಾವು ತಿಂತಿರಂತ ಆಹಾರ 100% ಶುದ್ಧ ಇರ್ತ ಅಂತ ಹೇಳಕ್ ಆಗಂಗಿಲ್ಲ. ಅದ್ರೊಳಗ ಬ್ಯಾಕ್ಟೀರಿಯಾ ಆಗಿರ್ಬೋದು, ಶಿಲಂಧ್ರಗಳಾಗಿರ್ಬೋದು ಸೇರ್ಕೊಂಡಿರ್ತಾವ. ನಾ ತಿನ್ನಂತ ಆಹಾರ ಇನ್ಫೆಕ್ಷನ್ ಆಗ್ಬೋದು. ಅದಕ್ಕ ಏನಾಗ್ತೈತಿ, ಅದನ್ನ ತಡೆಯಾಕ ಈ ಹೈಡ್ರೋಕ್ಲೋರಿಕ್ ಆಮ್ಲ ಆ ಆಹಾರದ ಮೇಲೆ ವರ್ತನೆ ಮಾಡಿ ಏನ್ ಮಾಡ್ತೈತಿ, ಆ ಜೀವಿಗಳನ್ನ ನಾಶ ಮಾಡುವಂತ ಕಾರ್ಯವನ್ನು ನಿರ್ವಹಣೆ ಮಾಡ್ತೈತಿ. ನಂತರ ಈ HCl ನ ಪ್ರಮುಖ ಕಾರ್ಯ ಏನಂದ್ರ, ಈ ಪೆಪ್ಸಿನ್ ಕಿಣ್ವ ಪ್ರತಿವರ್ತನೆಗೊಳ್ಬೇಕು. ಈ ಪೆಪ್ಸಿನ್ ಕಿಣ್ವದ ಕಾರ್ಯ ಏನು, ಪ್ರೋಟೀನ್ ಅನ್ನ ವಿಭಜನೆ ಮಾಡೋದು. ನಾವ್ ತಿನ್ನಂತ ಆಹಾರ ಪದಾರ್ಥ ಒಳಗ ಪ್ರೋಟೀನ್ ಇರ್ತ್ರಿ, ಈ ಪ್ರೋಟೀನ್ ಅನ್ನ ವಿಭಜನೆ ಮಾಡುವಂತ ಕಾರ್ಯವನ್ನ ಈ ಪೆಪ್ಸಿನ್ ಕಿಣ್ವ ಮಾಡ್ತಿರ್ತೈತಿ. ಈ HCl ಏನ್ ಮಾಡ್ತೈತಿ, ಈ ಕಿಣ್ವಕ್ಕ ಉತ್ತೇಜನ ಮಾಡುವಂತ ಕಾರ್ಯವನ್ನ ಈ HCl
ಏನ್ ಮಾಡ್ತೈತಿ ಮಾಡ್ತೈತಿ. ಇದಕ್ಕ ಹೈಡ್ರೋಕ್ಲೋರಿಕ್ ಆಮ್ಲ ಅಂತ ಕರಿತೀವಿ. ಹೈಡ್ರೋಕ್ಲೋರಿಕ್ ಆಮ್ಲ ಹೈಡ್ರೋಕ್ಲೋರಿಕ್ ಆಮ್ಲ ಈ ಹೈಡ್ರೋಕ್ಲೋರಿಕ್ ಆಮ್ಲ ಪೆಪ್ಸಿನ್ ಕಿಣ್ವದ ಕಾರ್ಯವನ್ನ ಉತ್ತೇಜನ ಮಾಡುವಂತ ಕಾರ್ಯ ಮಾಡ್ತೈತಿ. ಈ ಹೈಡ್ರೋಕ್ಲೋರಿಕ್ ಆಮ್ಲದ pH ಎಷ್ಟ್ ಇರ್ತೈತಿ ಮಾನವನ ದೇಹದಾಗ ಅಂದ್ರ ಇದ್ರದ್ದು pH 1.2 ಇರ್ತೈತಿ. ಈ ಹೈಡ್ರೋಕ್ಲೋರಿಕ್ ಆಮ್ಲದ pH ಎಷ್ಟ್ ಇರ್ತೈತಪ್ಪ ಅಂದ್ರ 1.2 pH ಇರ್ತೈತಿ. ಮಾನವನ ದೇಹದಾಗ ಹೈಡ್ರೋಕ್ಲೋರಿಕ್ ಆಮ್ಲದ pH ಎಷ್ಟ್ ಐತಿ ಅಂತ ಕೇಳ್ಬೋದು. ಅವಾಗ ಏನ್ ಬರಿಬೇಕು 1.2 pH ಐತಿ ಅಂತ ಹೇಳ್ಬೇಕು ನೀವು. ನಂತರ ಹೈಡ್ರೋಕ್ಲೋರಿಕ್ ಆಮ್ಲ ಪ್ರೋಟೀನ್ ಇದೇನ್ ಮಾಡ್ತೈತಿ ಪೆಪ್ಸಿನ್ ಕಿಣ್ವನ ಉತ್ತೇಜನ ಮಾಡ್ತೈತಿ. ನಂತರ ಈ ಹೈಡ್ರೋಕ್ಲೋರಿಕ್ ಆಮ್ಲ ಇಷ್ಟು ಪ್ರಬಲವಾದಂತ ಹೈಡ್ರೋಕ್ಲೋರಿಕ್ ಆಮ್ಲ ನಮ್ ದೇಹದಾಗ ಬಿಡುಗಡೆ ಆಗಾಕತ್ತೈತಂದ್ರ ನಮ್ ದೇಹದ ಆ ಜಠರ ಭಾಗ ಸುಟ್ಟು ಹೋಗಿರ್ಬೋದಾಗಿತ್ತು. ಆಮ್ಲ ಏನ್ ಮಾಡ್ತೈತಿ ಪ್ರಬಲ ಆಮ್ಲ ಏನಾದ್ರೂ ಕೈ ಮೇಲೆ ಬಿದ್ದಾಗ ಸುಟ್ಟಂತ ಅನುಭವ ಅದನ್ನ ನೀವು ಪ್ರಯೋಗಾಲಯ ಒಳಗದು ನೋಡಿರ್ಬೋದು. ಆದ್ರ ಇಷ್ಟು ಪ್ರಬಲವಾದಂತ ಆಮ್ಲ ನಮ್ ಜಠರದಾಗ ಉತ್ಪತ್ತಿ ಆಗಕತ್ತೈತಂದ್ರು ನಮ್ ಜಠರ ಸುಟ್ಟಿಲ್ಲ. ಯಾಕಂದ್ರ ಇಲ್ಲಿ ಉತ್ಪತ್ತಿ ಆಗ್ತಾ ಇರುವಂತ ಲೋಳೆ. ಈ ಲೋಳೆ ಏನ್ ಮಾಡ್ತೈತಿ ಈ ಲೋಳೆಯ ಕಾರ್ಯ ಜಠರದ ಗೋಡೆಗಳನ್ನ ರಕ್ಷಣೆ ಮಾಡ್ತೈತಿ. ಈ ಲೋಳೆ ಏನ್ ಮಾಡ್ತೈತಿ ರಕ್ಷಣೆಯನ್ನ ಮಾಡ್ತೈತಿ. ಈ ಜಠರದ ಗೋಡೆಯನ್ನ ರಕ್ಷಣೆ ಮಾಡುವಂತ ಕಾರ್ಯವನ್ನ ಇಲ್ಲಿ ಜಠರದ ಗೋಡೆ ಒಳಗನ ಈ ಸ್ರವಿಕೆ ಆಗ್ತಿರ್ತೈತ್ರಿ. ಇದು ಲೋಳೆ. ಇದೇನ್ ಮಾಡ್ತೈತಿ ಹೆಂಗ್ ಹೈಡ್ರೋಕ್ಲೋರಿಕ್ ಆಮ್ಲ ಸ್ರವಿಕೆ ಆಗ್ತಿರ್ತೈತಿ ಅದರಿಂದ ರಕ್ಷಣೆ ಪಡೆಯಾಕ ಏನ್ ಮಾಡ್ತೈತಿ ಜಠರ ರಕ್ಷಣೆ ಪಡೆಯಾಕ ಈ ಲೋಳೆಯನ್ನು ಸಹ ಸ್ರವಿಸ್ತಿರ್ತೈತಿ. ಈ ಲೋಳೆ ಅಂದ್ರ ಈಗ ಅಲೋವೆರಾ ಹೆಂಗೈತಿ ಅಂದ್ರ ನೀವು ಲೋಳೆ ಆಗಿರ್ತೈತಿ ಅಂತಂದ್ ಹೇಳ್ಬೋದು. ಅದೇ ಇದಕ್ ಏನ್ ಅಂತ ಕರಿತೀವಿ ಇಂಗ್ಲಿಷ್ ಒಳಗ ಮ್ಯೂಕಸ್ ಅಂತ ಕರಿತೀವಿ. ಮ್ಯೂಕಸ್ ಅಂತ ಕರಿತೀವಿ. ಇದು ಲೋಳೆ ಆಗೈತಿ. ನಂತರ ಈಗ ಆಹಾರ ಏನಾಯ್ತ್ರಿ ಇಲ್ಲಿ ಬಾಯಿಯಿಂದ ಬಂತು ಈಗ ಜಠರವನ್ನ ಬಂತು. ಇಲ್ಲೇನಾಯ್ತು ಹೈಡ್ರೋಕ್ಲೋರಿಕ್ ಆಮ್ಲ ಇಲ್ಲಿ ಸ್ರವಿಕೆ ಆಗ್ತಿರ್ತೈತಿ. ನಂತರ ಏನಾಯ್ತು ಪೆಪ್ಸಿನ್ ಕಿಣ್ವ ಇಲ್ಲಿ ಪ್ರತಿವರ್ತನೆಗೊಂಡು ಆಹಾರದಲ್ಲಿ ಏನಾಗಿರ್ತೈತಿ ಆಹಾರದಲ್ಲಿ ಇರುವಂತಹ ಪ್ರೋಟೀನ್ ಏನಿರ್ತೈತಿ ನೋಡ್ರಿ ಅದನ್ನ ವಿಭಜನೆಗೊಳಿಸಿ ಅದನ್ನೇನ್ ಮಾಡ್ತು ವಿಭಜನೆಗೊಳಿಸುವಂತ ಕಾರ್ಯವನ್ನ ಮಾಡ್ತು. ನಂತರ ಇಲ್ಲಿ ಲೋಳೆನು ಏನಾಗ್ತೈತಿ ಸ್ರವಿಕೆ ಆಗ್ತಿರ್ತೈತಿ. ಇಲ್ಲಿ ಭಾಗಶಃ ಆಹಾರ ಏನಾಗಿರ್ತೈತಿ ಸ್ವಲ್ಪ ಪ್ರಮಾಣದಾಗ ವಿಭಜನೆಗೊಂಡಿರ್ತೈತಿ. ನಂತರ ಈ ಜಠರದಿಂದ ಬಂದಂತ ಆಹಾರ ಏನಾಗ್ತೈತಿ ಸ್ಪಿಂಕ್ಚರ್ ಮಸಲ್ಸ್ ಅಂತ ಕರಿತೀವಿ. ಆಹಾರ ಏನಾಗ್ತೈತಿ ಸಂಕುಚನ ಸ್ನಾಯುಗಳಿಂದ ನಂತರ ಏನ್ ಬರ್ತೈತಿ ಈ ಸಣ್ಣ ಕರುಳಿಗೆ ಬರ್ತೈತಿ. ಈ ಜಠರದಿಂದ ಆಹಾರ ಏನ್ ಮಾಡ್ತೈತ್ರಿ ಸಣ್ಣ ಕರುಳಿಗೆ ಬರ್ತೈತಿ. ಯಾವ್ದ್ರ ಸಹಾಯದಿಂದ ಅಂದ್ರ ಸ್ಪಿಂಕ್ಚರ್ ಮಸಲ್ಸ್ ಅಂತ ಕರಿತೀವಿ. ಸಂಕುಚನ ಸ್ನಾಯುಗಳು ನಮ್ಮ ಜಠರದಾಗನ ಏನಿರ್ತಾವ ಸಂಕುಚನ ಸ್ನಾಯುಗಳು ಇರ್ತಾವು. ಅವೇನ್ ಮಾಡ್ತಾವು ಆಹಾರವನ್ನ ಸಂಕುಚನ ಸ್ನಾಯುಗಳ ಮೂಲಕ ಏನ್ ಮಾಡ್ತಾವ್ ಸ್ವಲ್ಪ ಪ್ರಮಾಣದಾಗನ ಏನ್ ಮಾಡ್ತಾವು ಈ ಕರುಳಿಗೆ ತಲುಪಿಸ್ತಾವ್. ಇನ್ನೊಂದು ಜಠರದ ಬಗ್ಗೆ ಹೇಳ್ಬೇಕಂದ್ರ ನಾವು ಯಾವಾಗಾದ್ರೂ ಜಾಸ್ತಿ ಆಹಾರವನ್ನ ತಿಂದಾಗ ನಮ್ಮ ಹೊಟ್ಟೆ ಮುಂದ್ ಬಂದಿರ್ತೈತಿ. ಅಂದ್ರ ಈ ಜಠರ ಏನಾಗಿರ್ತೈತಿ ಹಿಗ್ಗಬಲವಾದಂತಹ ಒಂದ್ ಅಂಗ ಆಗೈತೆ. ಯಾವಾಗ ಜಾಸ್ತಿ ಪ್ರಮಾಣದಾಗ ನಾವು ಆಹಾರವನ್ನ ಸೇವಿಸ್ತೀವಿ ಅವಾಗ ಏನಾಗ್ತೈತಿ ಅದು ಹಿಗ್ಗುತ್ತ. ನಂತರ ಯಾವಾಗ ಆಹಾರವನ್ನ ಸೇವಿಸಂಗಿಲ್ಲ ಅವಾಗ ಅದ್ರದ್ದು ಏನಾಗ್ತೈತಿ ಕುಗ್ಗುತ್ತ. ಹೆಂಗ್ರಿ ಬಲೂನ್ ಇರ್ತೈತಿ ನೋಡ್ರಿ, ಬಲೂನಿಗೆ ನಾವು ಜಾಸ್ತಿ ಗಾಳಿಯನ್ನ ಊದಿದಾಗ ಬಲೂನ್ ಯಾವ ರೀತಿ ಹಿಗ್ಗುತ್ತ ಮತ್ತು ಗಾಳಿಯನ್ನ ತೆಗ್ದಾಗ ಯಾವ ರೀತಿ ಕುಗ್ಗುತ್ತ ಅದೇ ರೀತಿಯಲ್ಲ ಇದೇನಾಗ್ತೈತಿ ಜಠರ ಆಹಾರ ಬಂದಾಗ ಅದು ಹಿಗ್ಗುತ್ತ. ನಂತರ ಆಹಾರ ಇಲ್ದಾಗ ಅದು ಕುಗ್ಗುತ್ತ. ಇಲ್ಲಿ ಹೈಡ್ರೋಕ್ಲೋರಿಕ್ ಆಮ್ಲ ನಮ್ಗ ಎಸಿಡಿಟಿ ಆಗತ್ತ. ಯಾವಾಗಾದ್ರೂ ಎಸಿಡಿಟಿ ಆಗೈತಿ ಅಂತಿರ್ತೀರಿ. ಯಾಕೆ ಹಿಂಗಾಗತ್ತ ಅಂದ್ರ ಹೈಡ್ರೋಕ್ಲೋರಿಕ್ ಆಮ್ಲ ಅದ್ರ ಏನಾಗಿರ್ತೈತಿ ಸ್ರವಿಕೆ ಜಾಸ್ತಿ ಆಗಿರ್ತೈತಿ. ಜಾಸ್ತಿ ಆದಾಗ ಏನಾಗ್ತೈತಿ ಈ ಎಸಿಡಿಟಿ ಉಂಟಾಗ್ತೈತಿ. ನಾವು ಯಾವಾಗ ಟೈಮ್ ಟು ಟೈಮ್ ಉಣ್ಬೇಕು. ಯಾವಾಗ ಊಟ ಮಾಡಂಗಿಲ್ಲ ಆ ಟೈಮಿಗೆ ಅವಾಗ ಏನಾಗಿರ್ತೈತಿ ಆ ಟೈಮಿಗೆ ಹೈಡ್ರೋಕ್ಲೋರಿಕ್ ಆಮ್ಲ ಸ್ರವಿಕೆ ಆಗ್ಬಿಟ್ಟಿರ್ತೈತಿ. ನಾವ್ ಆ ಟೈಮಿಗೆ ಏನಾದ್ರೂ ಊಟ ಮಾಡ್ಲಿಲ್ಲ ಅಂದ್ರ ಅಲ್ಲಿ ಹೈಡ್ರೋಕ್ಲೋರಿಕ್ ಆಮ್ಲದ ಜಾಸ್ತಿ ಉತ್ಪತ್ತಿ ಆಗಿರೋದ್ರಿಂದ ಅದ್ರ ಮೇಲೆ ವರ್ತನೆ ಮಾಡಕ ಆಹಾರದ ಅನುಪಸ್ಥಿತಿ ಇರ್ತೈತಿ. ಹಂಗಾಗಿ ಏನಾಗ್ತೈತಿ ನಮಗ ಹೊಟ್ಟೆಯೊಳಗ ಉರಿಯೂತ ಆದಂತಹ ಅನುಭವ ನಮ್ಗ ಉಂಟಾಗ್ತೈತಿ. ಈಗೇನಾಯ್ತು ಜಠರದ ಮೂಲಕ ಏನಾಯ್ತು ಆಹಾರ ನಂತರ ಇಲ್ಲಿ ಸಣ್ಣ ಕರುಳಿಗೆ ಬಂತು. ಯಾವ್ದ್ರ ಮೂಲಕ ಸ್ಪಿಂಕ್ಚರ್ ಮಸಲ್ಸ್ ಮೂಲಕ ಅಂತ ನಿಮ್ಗೆ ಗೊತ್ತಾಯ್ತು. ಸಂಕುಚಿತ ಸ್ನಾಯುಗಳ ಮೂಲಕ ಅಂತ ನಿಮ್ಗೆ ಗೊತ್ತಾಯ್ತು. ಈಗ ಸಣ್ಣ ಕರುಳು ಏನ್ ಮಾಡುತ್ತ ಆಹಾರವನ್ನ ಜೀರ್ಣಿಸಕ ಅಂತಂದ್ರೆ ಈಗ ನಾವು ತಿಳ್ಕೊಳ್ಳೋಣ.
ನಂತರ ಬರುವಂತ ಅಂಗ ಯಾವ್ದಂದ್ರ ಸಣ್ಣ ಕರಳು. ಈ ಸಣ್ಣ ಕರಳು ಮಾನವನ ದೇಹದಾಗ ಇದ್ರದ್ದು ಉದ್ದ ಎಷ್ಟಿರ್ತೈತೆ ಅಂದ್ರ 7.5 ಮೀಟರ್ ಉದ್ದ ಇರ್ತೈತ್ರಿ. ಇದು 7.5 ಮೀಟರ್, ಸರಿಸುಮಾರು 7.5 ಮೀಟರ್. ಈ ಸಣ್ಣ ಕರಳು ಜೀವಿಯಿಂದ ಜೀವಿಗೆ ಬೇರೆ ಬೇರೆ ರೀತಿಯಾದಂತ ಉದ್ದವನ್ನ ಹೊಂದಿರ್ತೈತಿ. ಅಂದ್ರ ಈಗ ಸೆಲ್ಯುಲೋಸ್ ಅನ್ನ ಜೀರ್ಣಿಸಾಕ ದನ ಆಗಿರ್ಬೋದು, ಇಂತ ಪ್ರಾಣಿಗಳಲ್ಲಿ ಅಂದ್ರ ಹುಲ್ಲನ್ನ ತಿನ್ನುವಂತ ಪ್ರಾಣಿಗಳಲ್ಲಿ ಇದರ ವ್ಯಾಪ್ತಿ ಏನಾಗಿರ್ತೈತಿ ಅಂದ್ರ ಉದ್ದ ಏನಾಗಿರ್ತೈತಿ, ದೊಡ್ಡದಾಗಿರ್ತೈತಿ. ಅದ ಏನಾದ್ರೂ ಮಾಂಸವನ್ನ ತಿನ್ನುವಂತ ಪ್ರಾಣಿಗಳಾದಂತಹ ಹುಲಿ ಆಗಿರ್ಬೋದು, ಸಿಂಹ ಆಗಿರ್ಬೋದು, ಇಲ್ಲಿ ಸಣ್ಣ ಕರುಳಿನ ಉದ್ದ ಏನಾಗಿರ್ತೈತಿ, ಸಣ್ಣದಾಗಿರ್ತೈತಿ. ಮಾನವರಲ್ಲಿ ಇದ್ರ ಉದ್ದ ಎಷ್ಟಿರ್ತೈತಿ ಅಂದ್ರ 7.5 ಮೀಟರ್ ಉದ್ದವನ್ನ ಈ ಸಣ್ಣ ಕರಳು ಹೊಂದಿರ್ತೈತಿ. ಈ ಸಣ್ಣ ಕರಳು ಒಂದ್ ರೀತಿ ಪೈಪ್ ರೀತಿಯಾದಂತ ರಚನೆಯನ್ನ ಹೊಂದಿರ್ತೈತಿ. ಹೆಂಗ ಪೈಪನ್ನ ನಾವು ಸುಳ್ಳಿ ಸುತ್ತಿ ಹೆಂಗ್ ಸಣ್ಣ ಜಾಗದಾಗ ಇಟ್ಟಿರ್ತೀವಿ ನೋಡ್ರಿ, ಅದ ರೀತಿನ ದೇಹದಾಗ ಏನಾಗಿರ್ತೈತಿ, ಈ ಸಣ್ಣ ಕರಳು ಸಣ್ಣ ಜಾಗ ಒಳಗ ಅಳವಡಿಸಲ್ಪಟ್ಟಿರ್ತೈತಿ. ಈ ರೀತಿ ಇಷ್ಟು 7.5 ಮೀಟರ್ ಉದ್ದವನ್ನ ಹೊಂದಿದ್ರು ಸಹ ಅದೇನಾಗೈತಿ, ಸಣ್ಣ ಜಾಗದ ಒಳಗ ಅಳವಡಿಸಲ್ಪಟ್ಟೈತಿ. ಮಾನವರಲ್ಲಿ ಏನಾಗೈತಿ, ಸಣ್ಣ ಜಾಗ ಒಳಗ ಅಳವಡಿಸಲ್ಪಟ್ಟೈತಿ. ನಂತರ ಈ ಸಣ್ಣ ಕರಳು ಕೆಲವೊಂದಿಷ್ಟು ಕಿಣ್ವಗಳನ್ನ ಸ್ರವಿಕೆ ಮಾಡ್ತೈತಿ. ಸಣ್ಣ ಕರಳಿನಲ್ಲಿ ಕೆಲವೊಂದಿಷ್ಟು ಕಿಣ್ವಗಳನ್ನ ಸ್ರವಿಕೆ ಮಾಡ್ತೈತಿ. ಇದು ಏನ್ ಮಾಡ್ತೈತಿ, ಮೆದೋಜೀರಕ ಗ್ರಂಥಿ ಮತ್ತು ಯಕೃತ್ನ ಸಹಾಯ ಪಡ್ಕೊಂಡು ಏನ್ ಮಾಡ್ತೈತಿ, ಆಹಾರವನ್ನ ಜೀರ್ಣ ಮಾಡ್ತೈತಿ. ಇದೇನ್ ಮಾಡ್ತೈತಿ, ಯಕೃತ ಮತ್ತು ಮೆದೋಜೀರಕ ಗ್ರಂಥಿಗಳ ಸಹಾಯದಿಂದ ಅವುಗಳಿಂದ ಏನ್ ಮಾಡ್ತೈತಿ, ಸ್ರವಿಕೆಯನ್ನ ಪಡಿತೈತಿ. ಇದು ಮೆದೋಜೀರಕ ಗ್ರಂಥಿಗಳಿಂದ ಸ್ರವಿಕೆಯನ್ನ ಪಡಿತೈತಿ. ಈ ಯಕೃತ ಏನ್ ಮಾಡ್ತೈತಿ, ಇದು ಪಿತ್ತ ರಸವನ್ನ ಉಂಟು ಮಾಡ್ತೈತಿ. ಅಂದ್ರ ಪಿತ್ತರಸವನ್ನ ಸ್ರವಿಕೆ ಮಾಡುವಂತ ಒಂದು ಅಂಗ ಆಗೈತಿ. ಇದು ಮಾನವನ ದೇಹದಾಗ ಕತ್ತರಿಸಿದ್ರು ಬೆಳೆಯುವಂತ ಅಂಗ ಯಾವ್ದಂದ್ರ ಯಕೃತ. ಮಾನವನ ದೇಹದಾಗ ಕತ್ತರಿಸಿದ್ರು ಬೆಳೆಯುವಂತ ಅಂಗ ಯಾವ್ದಂದ್ರ ಯಕೃತ ಆಗೈತಿ. ಬೆಳೆಯುವಂತ ಅಂಗ ಇದು ಪಿತ್ತರಸವನ್ನ ಸ್ರವಿಕೆ ಮಾಡ್ತೈತಿ. ಪಿತ್ತರಸವನ್ನ ಸ್ರವಿಕೆ ಮಾಡ್ತೈತಿ. ಈ ಪಿತ್ತರಸ ಒಳಗೆ ಏನಾಗಿರ್ತೈತಿ, ಪಿತ್ತರಸದ ಲವಣಗಳು. ಈ ಯಕೃತ ಏನ್ ಮಾಡ್ತೈತಿ, ಪಿತ್ತರಸದ ಲವಣಗಳನ್ನು ಸ್ರವಿಕೆ ಮಾಡ್ತೈತಿ. ಪಿತ್ತರಸದ ಲವಣಗಳು. ಈ ಪಿತ್ತರಸದ ಲವಣಗಳು ಏನ್ ಮಾಡ್ತಾವು, ಇವು ಕೊಬ್ಬು ಇರ್ತೈತಿ. ನಾವು ತಿನ್ನಂತ ಆಹಾರ ಒಳಗ ಕೊಬ್ಬು ಇರ್ತೈತಿ, ಆಯಿಲ್ ಇರ್ತೈತಲ್ಲ, ಆ ಕೊಬ್ಬುಗಳು ಏನಾಗಿರ್ತಾವ, ದೊಡ್ಡ ದೊಡ್ಡ ದುಂಡು ಕಣಗಳಾಗಿರ್ತಾವ. ಈ ಕೊಬ್ಬುಗಳು ಏನಾಗಿರ್ತಾವ, ದೊಡ್ಡ ದೊಡ್ಡ ದುಂಡು ಕಣಗಳಾಗಿರ್ತಾವ. ಇವುಗಳನ್ನ ಏನ್ ಮಾಡ್ಬೇಕು, ಸಣ್ಣ ಸಣ್ಣ ದುಂಡು ಕಣಗಳನ್ನಾಗಿ ಮಾಡ್ಬೇಕು. ಆ ಕಾರ್ಯವನ್ನ ಏನ್ ಮಾಡ್ತಾವ, ಈ ಪಿತ್ತರಸದ ಲವಣಗಳು ಮಾಡ್ತಾವ. ಯಾವಾಗ್ಲೂ ದೊಡ್ಡದಾಗಿರುವಂತಹ ಅಂದ್ರ ಸಂಕೀರ್ಣವಾಗಿರುವಂತಹ ಆಹಾರ ಪದಾರ್ಥವನ್ನ ದೇಹದಾಗ ಹೀರಿಕೆ ಮಾಡ್ಕೊಳಕ್ ಏನಾಗ್ತೈತಿ, ಆ ಜೀವಕೋಶಗಳಿಗೆ ಕಷ್ಟ ಆಗ್ತೈತಿ. ಹಾಗಾಗಿ ಅವುಗಳನ್ನ ಆದಷ್ಟು ಸಣ್ಣದಾಗಿ ವಿಭಜನೆ ಮಾಡಿದ್ರ ಈ ಹೀರಿಕೆ ಏನಾಗ್ತೈತಿ, ಸುಲಭ ಆಗ್ತೈತಿ. ಹಾಗಾಗಿ ಈ ದೊಡ್ಡ ದೊಡ್ಡ ದುಂಡು ಕಣಗಳನ್ನ ಸಣ್ಣ ದುಂಡು ಕಣಗಳನ್ನಾಗಿ ಮಾಡುವಂತ ಕಾರ್ಯವನ್ನ ಈ ಪಿತ್ತರಸದ ಲವಣಗಳು ಮಾಡ್ತಾವ. ನಂತರ ಇಲ್ಲಿ ಜಠರದಿಂದ ಬಂದಂತ ಆಹಾರ ಏನಾಗಿರ್ತೈತಿ, ಜಠರದಿಂದ ಬಂದಂತ ಆಹಾರ ಪದಾರ್ಥ ಏನಾಗಿರ್ತೈತಿ, ಆಮ್ಲೀಯವಾಗಿರ್ತೈತಿ. ಏನಾಗಿರ್ತೈತಿ, ಹೈಡ್ರೋಕ್ಲೋರಿಕ್ ಆಮ್ಲ ಅಲ್ಲಿ ಏನಾಗಿರ್ತೈತಿ, ಪ್ರತಿವರ್ತನೆಗೊಂಡಿರ್ತೈತಿ ಅಲ್ರಿ, ಅಲ್ಲಿ ಆ ಆಹಾರ ಜೊತೆ ಬೆರ್ತಿರ್ತೈತಿ. ಅದು ಸಣ್ಣ ಕರಳಿಗೆ ಬಂದಾಗ ಏನಾಗಿರ್ತೈತಿ, ಆಮ್ಲೀಯವಾಗಿರ್ತೈತಿ. ಅವುಗಳನ್ನ ಕ್ಷಾರೀಯಗೊಳಿಸುವಂತ ಕಾರ್ಯವನ್ನ ಏನ್ ಮಾಡ್ತಾವ್, ಈ ಪಿತ್ತರಸ ಮಾಡ್ತೈತಿ. ಯಾಕೆ ಕ್ಷಾರೀಯಗೊಳಿಸ್ಬೇಕು ಅಂದ್ರ, ಈ ಮೆದೋಜೀರಕ ಗ್ರಂಥಿನೂ ಕೆಲವೊಂದಿಷ್ಟು ಸ್ರವಿಕೆಗಳನ್ನ ಮಾಡ್ತೈತಿ. ಅಲ್ಲಿ ಬಿಡುಗಡೆ ಆಗುವಂತ ಕಿಣ್ವಗಳ ಪ್ರತಿವರ್ತನೆಗಾಗಿ ಅವುಗಳು ಕ್ಷಾರೀಯ ಮಾಧ್ಯಮದಲ್ಲಿ ಮಾತ್ರ ಏನ್ ಮಾಡ್ತಾವ್, ಆಹಾರವನ್ನ ವಿಭಜನೆ ಮಾಡುವಂತ ಕಾರ್ಯವನ್ನ ಮಾಡ್ತಿರ್ತಾವ. ಹಾಗಾಗಿ ಇವೇನ್ ಮಾಡ್ತಾವು, ಯಕೃತದ ಪಿತ್ತರಸ ಏನ್ ಮಾಡ್ತೈತಿ, ಈ ಆಮ್ಲೀಯ ಆಹಾರವನ್ನ ಕ್ಷಾರೀಯಗೊಳಿಸುವಂತ ಕಾರ್ಯವನ್ನ ಮಾಡ್ತೈತಿ. ಕ್ಷಾರ ಅಂದ್ರೇನು, ನೀರಿನಲ್ಲಿ ಕರಗಬಲ್ಲ
ಪ್ರತ್ಯಾಮ್ಲಗಳನ್ನ ನಾವ್ ಏನಂತ ಕರಿತೀವಿ, ಕ್ಷಾರ ಅಂತ ಕರಿತೀವಿ. ನೀವು ಓದಿರ್ತೇವೆ. ಇಲ್ಲಿ ಏನ್ ಮಾಡ್ತಾವು, ಆಮ್ಲವನ್ನ ಏನ್ ಮಾಡ್ತಾವು, ಇಲ್ಲಿ ಆಮ್ಲದ ಆಹಾರವನ್ನ ಇಲ್ಲಿ ಕ್ಷಾರೀಯಗೊಳಿಸುವಂತ ಕಾರ್ಯವನ್ನ ಪಿತ್ತರಸ ಮಾಡ್ತೈತಿ. ಇದು ಪಿತ್ತರಸದ ಕಾರ್ಯ. ನಂತರ ಮೇದೋಜೀರಕ ಗ್ರಂಥಿ. ಈಗ ಇಲ್ಲಿ ಸಣ್ಣ ಕರಳಿನಲ್ಲಿ ಸ್ರವಿಕೆಯನ್ನ ಪಡಿತೈತಿ ಅಂತ ನಾ ಹೇಳಿದ್ದೆ. ಅದ್ರೊಳಗ ಯಕೃತ ಸ್ರವಿಕೆ ಆದ್ರ ಯಕೃತದಿಂದ ಸ್ರವಿಕೆ ಆದಂತ ಪಿತ್ತರಸದ ಕಾರ್ಯ ಏನು ಅಂತ ನಿಮ್ಗೆ ಗೊತ್ತಾಯ್ತು. ನಂತರ ಇನ್ನೊಂದು ಸ್ರವಿಕೆಯನ್ನ ಪಡಿತೈತಿ. ಅದ್ ಯಾವ್ದಂದ್ರ ಮಿದೋಜೀರಕ ಗ್ರಂಥಿ ಅಂತ ಸ್ರವಿಕೆಯನ್ನ ಪಡಿತೈತಿ. ಈ ಮಿದೋಜೀರಕ ಗ್ರಂಥಿಯ ಕಾರ್ಯ ಏನು ಅಂತಂದ್ರೆ ಈಗ ನೋಡೋಣ. ಈ ಮಿದೋಜೀರಕ ಗ್ರಂಥಿ ಒಳಗ ಟ್ರಿಪ್ಸಿನ್ ಅನ್ನುವಂತ ಕಿಣ್ವ ಇರ್ತೈತ್ರಿ. ಟ್ರಿಪ್ಸಿನ್ ಅನ್ನುವಂತ ಕಿಣ್ವ. ಈ ಟ್ರಿಪ್ಸಿನ್ ನ ಕಾರ್ಯ ಏನು? ಈ ಟ್ರಿಪ್ಸಿನ್ ನ ಕಿಣ್ವದ ಕಾರ್ಯ ಏನಂದ್ರ ಈ ಪ್ರೋಟೀನ್ ಕಣಗಳನ್ನ ವಿಭಜನೆ ಮಾಡೋದು. ಈ ಟ್ರಿಪ್ಸಿನ್ ಕಿಣ್ವದ ಕಾರ್ಯ ಪ್ರೋಟೀನ್ ಕಣಗಳನ್ನ ವಿಭಜನೆ ಮಾಡೋದು. ಪ್ರೋಟೀನ್ ಕಣಗಳನ್ನ ವಿಭಜನೆ ಮಾಡೋದು. ಹಾಗಾದ್ರ ವಿದ್ಯಾರ್ಥಿಗಳೇ ಹಿಂಗ ಕ್ವಶನ್ ಕೇಳ್ಬೋದು, ಪ್ರೋಟೀನ್ ಅನ್ನ ವಿಭಜನೆ ಮಾಡುವಂತಹ ಕಿಣ್ವಗಳು ಯಾವ್ಯಾವು ಅಂತಂದು ಕ್ವಶನ್ ಕೇಳ್ಬೋದು. ಅವಾಗ ನೀವೇನ್ ಆನ್ಸರ್ ಬರಬೇಕಂದ್ರ ಕೊನೆದಾಗಿ ಪೆಪ್ಸಿನ್ ಅಂತ ಬರಿಬೇಕು. ಪೆಪ್ಸಿನ್ ಕಿಣ್ವನು ಏನಾಗ್ತೈತಿ, ಪ್ರೋಟೀನ್ ಅನ್ನ ವಿಭಜನೆ ಮಾಡುವಂತ ಕಾರ್ಯವನ್ನ ನಿರ್ವಹಿಸ್ತೈತಿ. ನಂತರ ಇನ್ನು ಇಲ್ಲಿ ಪೂರ್ಣವಾಗಿ ಏನಾಗಿರಂಗಿಲ್ಲ, ಪ್ರೋಟೀನ್ ವಿಭಜನೆಗೊಂಡಿರಂಗಿಲ್ಲ. ಅದು ಒಂದ ಸಲ ಆಗುವಂತ ಕಾರ್ಯ ಅಲ್ರಿ. ಅದೇನಾಗ್ತೈತಿ, ಹಂತವಾಗಿ ಏನಾಗ್ತೈತಿ, ಅಲ್ಲಿ ಆಹಾರ ವಿಭಜನೆ ಆಗ್ತಿರ್ತೈತಿ. ನಂತರ ಇಲ್ಲಿನೂ ಏನಾಗ್ತೈತಿ, ಪ್ರೋಟೀನ್ ಕಣಗಳ ವಿಭಜನೆ ಆಗ್ತೈತಿ. ಯಾವ್ದ್ರ ಮೂಲಕ ಅಂದ್ರ ಟ್ರಿಪ್ಸಿನ್ ಕಿಣ್ವದ ಮೂಲಕ ಏನಾಗ್ತೈತಿ, ಇಲ್ಲಿ ಪ್ರೋಟೀನ್ ಕಣಗಳ ವಿಭಜನೆ ನಡೀತೈತಿ. ನಂತರ ಇನ್ನೊಂದು ಕಿಣ್ವ ಬರ್ತೈತ್ರಿ, ಅದಕ್ಕ ಲೈಪೇಸ್ ಕಿಣ್ವ ಅಂತ ಕರಿತೀವಿ. ಲೈಪೇಸ್ ಇದು ಏನ್ ಮಾಡ್ತೈತಿ ಅಂದ್ರ ಕೊಬ್ಬಿನ ಕಣಗಳನ್ನ ವಿಭಜನೆ ಮಾಡ್ತೈತಿ. ಕೊಬ್ಬಿನ ಕಣಗಳನ್ನು ವಿಭಜಿಸುತ್ತದೆ. ಈ ಮೇದೋಜೀರಕ ಗ್ರಂಥಿಯಿಂದ ಬಿಡುಗಡೆ ಆದಂತ ಅಥವಾ ಸ್ರವಿಕೆ ಆದಂತ ಟ್ರಿಪ್ಸಿನ್ ಕಿಣ್ವ ಏನ್ ಮಾಡ್ತೈತಿ, ಪ್ರೋಟೀನ್ ಕಣಗಳನ್ನ ವಿಭಜನೆ ಮಾಡಿದ್ರ ಲೈಪೇಸ್ ಕಿಣ್ವ ಕೊಬ್ಬಿನ ಕಣಗಳನ್ನ ವಿಭಜನೆ ಮಾಡ್ತೈತಿ. ನಂತರ ಈ ಸಣ್ಣ ಕರುಳಿನಲ್ಲಿ ಏನ್ ಮಾಡ್ತೈತಿ, ಸಂಪೂರ್ಣವಾಗಿ ಆಹಾರ ಜೀರ್ಣವಾಗುವಂತ ಒಂದು ತಾಣ ಆಗೈತ್ರಿ. ಈ ಸಣ್ಣ ಕರುಳಿನೊಳಗ ಕರುಳಿನ ರಸಗಳು ಬಿಡುಗಡೆ ಆಗ್ತಾವ. ಆ ಕರುಳಿನ ರಸಗಳು ಏನೇನನ್ನ ಸ್ರವಿಕೆ ಮಾಡ್ತಾವ ಅನ್ನೋದನ್ನ ನೋಡೋಣ ಅಂತ. ಆಹಾರ ಇಲ್ಲಿ ಸಂಪೂರ್ಣವಾಗಿ ಜೀರ್ಣ ಆಗುವಂತಹ ಒಂದು ಸ್ಥಳ ಈ ಸಣ್ಣ ಕರುಳಿನ ಭಾಗ ಆಗೈತಿ. ಈ ಸಣ್ಣ ಕರುಳು ಏನ್ ಮಾಡ್ತೈತಿ, ಕೆಲವೊಂದಿಷ್ಟು ಕರುಳಿನ ರಸಗಳನ್ನ ಬಿಡುಗಡೆ ಮಾಡ್ತೈತಿ. ಈ ಸಣ್ಣ ಕರುಳಿನ ರಸಗಳು ಏನ್ ಮಾಡ್ತಾವು, ಕಾರ್ಬೋಹೈಡ್ರೇಟ್ ಅನ್ನ ಗ್ಲೂಕೋಸ್ ಅನ್ನಾಗಿ ಮಾಡ್ತಾವು. ನಂತರ ಪ್ರೋಟೀನ್ ಅನ್ನ ಇದನ್ನ ಅಮೈನೋ ಆಮ್ಲಗಳನ್ನಾಗಿ ಮಾಡ್ತಾವು. ನಂತರ ಕೊಬ್ಬಿನ ಆಮ್ಲ ನಂತರ ಮತ್ತು ಗ್ಲಿಸರಾಲ್ ಅನ್ನಾಗಿ ಮಾಡ್ತಾವು. ಈ ರೀತಿ ವಿಭಜನೆ ಮಾಡ್ತಾವು. ಈ ವಿಭಜಿಸಲ್ಪಟ್ಟಂತ ಆಹಾರ ಏನ್ ಆಗ್ತೈತಿ, ಜೀವಿಯ ದೇಹದಲ್ಲಿ ಹೀರಲ್ಪಡ್ತೈತಿ. ಈ ಜೀವಿಯ ದೇಹದಲ್ಲಿ ಹೀರಲ್ಪಡ್ಬೇಕಂದ್ರ ಕೆಲವೊಂದಿಷ್ಟು ರಚನೆಗಳು ಏನ್ ಮಾಡ್ತಾವ, ಅದಕ್ಕ ಸಹಾಯವನ್ನ ಒದಗಿಸ್ತಾವ. ಆ ರಚನೆಗಳು ಯಾವ್ಯಾವ ಅಂದ್ರ, ಆ ರಚನೆಗಳಿಗೆ ಏನಂತ ಕರಿತೀವಿ ಅಂದ್ರ ಬಿಲ್ಲೈ ಅಂತ ಕರಿತೀವಿ.
ಈ ರೀತಿ ವಿಭಜಿಸಲ್ಪಟ್ಟಂತಹ ಗ್ಲೂಕೋಸ್ ಆಗಿರ್ಬೋದು, ಅಮೈನೋ ಆಮ್ಲ ಆಗಿರ್ಬೋದು, ಕೊಬ್ಬಿನ ಆಮ್ಲ ಮತ್ತು ಗ್ಲಿಸರಾಲ್ಗಳು ಇವೇನಾಗ್ತಾವ ವಿಭಜನೆ ಆಗಲ್ಪಟ್ಟವು. ಅವುಗಳನ್ನ ಹೀರಿಕೆ ಆಗ್ಬೇಕಲ್ಲ, ಅದು ಜೀವಿಯ ದೇಹದಲ್ಲಿ ಹೀರಿಕೆ ಆಗ್ಬೇಕು. ಇದಕ್ಕ ಸಹಾಯಕ ಆದಂತಹ ಕೆಲವೊಂದಿಷ್ಟು ರಚನೆಗಳು ಕಂಡು ಬರ್ತಾವ ಸಣ್ಣ ಕರಳಿನಲ್ಲಿ. ಅವುಗಳಿಗೆ ಏನಂತ ಕರಿತೀವಿ ಅಂದ್ರೆ ಬಿಲ್ಲೈಗಳಂತ ಕರಿತೀವಿ. ಅವುಗಳಿಗೆ ಬಿಲ್ಲೈ ಅಂತ ಕರಿತೀವಿ. ಅವುಗಳಿಗೆ ಬಿಲ್ಲೈ ಅಂತ ಕರಿತೀವಿ. ಈ ಬಿಲ್ಲೈಗಳು ಯಾವ ರೀತಿ ರಚನೆಯನ್ನ ಹೊಂದ್ಯಾವಂದ್ರ ಈ ರೀತಿ ರಚನೆಯನ್ನ ಹೊಂದೆವು. ಸಾಕಷ್ಟು ಪ್ರಮಾಣದ ವಿಲ್ಲೈಗಳು ಏನಾಗ್ತಾವ್ ಸಣ್ಣ ಕರುಳಿನಲ್ಲಿ ಕಂಡು ಬರ್ತಾವ್ರಿ. ಇವು ಸಾಕಷ್ಟು ಪ್ರಮಾಣದಾಗ ಈ ಕರುಳಿನ ಗೋಡೆಗಳು ಏನಾಗ್ಯವು ಸಾಕಷ್ಟು ಪ್ರಮಾಣದ ಬಿಲ್ಲೈಗಳನ್ನ ಹೊಂದೆವು. ಈ ಬಿಲ್ಲೈಗಳು ಏನಾಗ್ಯವು ರಕ್ತನಾಳಗಳಿಂದ ಸಮೃದ್ಧವಾಗ್ಯವು. ಇವುಗಳು ಒಳಗೇನಾಗಿರ್ತಾವು ರಕ್ತನಾಳಗಳನ್ನ ಹೊಂದಿರ್ತಾವು. ಇಲ್ಲಿ ಆಹಾರ ಪದಾರ್ಥ ಏನಾಗಿರ್ತೈತಿ ನೋಡ್ರಿ, ವಿಭಜಿಸಲ್ಪಟ್ಟಿರ್ತೈತಿ. ಅದೇನಾಗ್ತೈತಿ ಈ ಬಿಲ್ಲೈಗಳು ಆಹಾರವನ್ನ ಹೀರಿಕೊಳ್ಳಾಕ ಏನಾಗ್ತಾವು ಮೇಲ್ಮೈಯನ್ನ ಒದಗಿಸ್ತಾವ್. ಇವು ಏನಾಗ್ತಾವ್ ಆಹಾರವನ್ನ ಹೀರ್ಕೊಳ್ಳಾಕ ಮೇಲ್ಮೈಯನ್ನ ಒದಗಿಸ್ತಾವ್. ಇಲ್ಲಿ ಆಹಾರ ಏನಾಗ್ತೈತಿ ಹೀರಲ್ಪಟ್ಟು ರಕ್ತನಾಳದ ಮೂಲಕ ಏನಾಗ್ತೈತಿ ಜೀವಿಯ ವಿವಿಧ ಭಾಗಕ್ಕ ಸಾಗಾಣಿಕೆ ಆಗಲ್ಪಡ್ತೈತಿ. ಜೀವಿಯ ದೇಹದ ಬೇರೆ ಬೇರೆ ಅಂಗಗಳಿಗೆ ಇದೇನಾಗ್ತೈತಿ ಸಾಗಾಣಿಕೆ ಆಗ್ತೈತಿ. ಅರ್ಥಾತ್ರಿ ಇಲ್ಲಿ ಏನಾಗ್ತೈತಿ ಆಹಾರ ಏನಾಗಿರ್ತೈತಿ ವಿಭಜಿಸಲ್ಪಟ್ಟಿರ್ತೈತಲ್ರಿ, ಇವುಗಳೇನಾಗ್ತಾವ್ ಮೇಲ್ಮೈಯನ್ನ ಒದಗಿಸ್ತಾವ್. ಆಹಾರವನ್ನ ಹೀರಿಕೆ ಆಗ್ಬೇಕಂದ್ರ ಇವು ಏನಾಗ್ತಾವ್ ಮೇಲ್ಮೈಯನ್ನ ಒದಗಿಸ್ತಾವ್. ಇಲ್ಲೆಲ್ಲಾ ಏನಾಗಿರ್ತೈತಿ ಬಿಲ್ಲೆಯನ್ನ ಒಳಗೊಂಡಿರ್ತೈತಿ. ಇಷ್ಟು ಏನಾಗಿರ್ತೈತಿ 7.5 ಮೀಟರ್ ಏನಾಗಿರ್ತೈತಿ ಸಣ್ಣ ಕರುಳು ಇರ್ತೈತಿ ನೋಡ್ರಿ. ಇಲ್ಲೆಲ್ಲಾ ಏನಾಗಿರ್ತಾವ ವಿಲ್ಲೆಗಳು ಕಂಡು ಬರ್ತಾವು. ಅವು ಆಹಾರ ಹೀರಿಕೆ ಆಗಕ ಮೇಲ್ಮೈ ಜಾಗವನ್ನ ಒದಗಿಸ್ತಾವ್. ಇಲ್ಲಿ ಏನಾಗ್ತೈತಿ ಆಹಾರ ಹೀರಿಕೆ ಆಗ್ತೈತಿ. ಈ ವಿಲ್ಲೈನ್ ಮೂಲಕ ಹೀರಿಕೆ ಆದಂತ ಆಹಾರ ಇಲ್ಲಿ ಒಳಗೆ ಏನಾಗಿರ್ತಾವ ರಕ್ತನಾಳಗಳು ಇರ್ತಾವ್. ಇವುಗಳಿಂದ ಸಮೃದ್ಧವಾಗಿರ್ತೈತಿ ವಿಲೈ. ಪ್ರತಿಯೊಂದು ವಿಲೈ ಏನಾಗಿರ್ತೈತಿ ರಕ್ತನಾಳಗಳಿಂದ ಸಮೃದ್ಧ ಆಗಿರ್ತೈತಿ. ಇದರ ಮೂಲಕ ಏನಾಗ್ತೈತಿ ಆ ಹೀರಲ್ಪಟ್ಟಂತ ಆಹಾರ ಜೀವಿಯ ದೇಹದ ವಿವಿಧ ಭಾಗಗಳಿಗೆ ಸಾಗಾಣಿಕೆ ಆಗಲ್ಪಡ್ತೈತಿ. ನಂತರ ಈ ಸಾಗಾಣಿಕೆ ಆದಂತ ಆಹಾರ ಯಾಕೆ ಸಾಗಾಣಿಕೆ ಆಗ್ಬೇಕು ನಮ್ ದೇಹದಾಗ ಅಂತಂದ್ರ ಇಲ್ಲಿ ನೋಡ್ರಿ, ಈಗ ಆಹಾರ ಹೀರಲ್ಪಡ್ತು. ನಂತರ ಅದ್ ಯಾಕೆ ಬೇಕು, ಯಾಕೆ ಹೀರಲ್ಪಡ್ಬೇಕಿತ್ತು ಅಂದ್ರ ಜೀವಿಯ ದೇಹದ ನಿರ್ಮಾಣಕ್ಕಾಗಿರ್ಬೋದು, ನಂತರ ಜೀವಕೋಶದ ದುರಸ್ತಿಗಾಗಿರ್ಬೋದು, ಮತ್ತು ನಮಗ ಶಕ್ತಿ ಬೇಕಲ್ರಿ ಆ ಶಕ್ತಿಯನ್ನ ಪಡೆಯಕ್ಕಾಗಿರ್ಬೋದು ಈ ಹೀರಲ್ಪಟ್ಟಂತ ಆಹಾರ ಸಹಾಯ ಆಗ್ತೈತಿ. ಯಾವ್ದಕ್ಕಂದ್ರ ಶಕ್ತಿ ಪಡೆಯಲು, ಜೀವಕೋಶದ ದುರಸ್ತಿಗಾಗಿರ್ಬೋದು, ಜೀವಕೋಶಗಳ ದುರಸ್ತಿಗೆ ಅಥವಾ ಅಂಗಗಳ ದುರಸ್ತಿಗೂ ಆಗಿರ್ಬೋದು. ಅಂಗಗಳೇನಾಗಿರ್ತಾವ ಜೀವಕೋಶಗಳಿಂದನ ಮಾಡಲ್ಪಟ್ಟಿರ್ತಾವ. ಒಟ್ಟು ಇದೇನಾಗಿರ್ತೈತಿ ಜೀವಕೋಶಗಳ ದುರಸ್ತಿಗೆ, ನಂತರ ಜೀವಕೋಶಗಳ ನಿರ್ಮಾಣಕ್ಕಾಗಿರ್ಬೋದು, ಜೀವಕೋಶಗಳ ನಿರ್ಮಾಣಕ್ಕೆ ಇಲ್ಲಿ ಹೀರಿಕೆಯಾದಂತ ಏನಾಗಿರ್ತೈತಿ ಆಹಾರ ಬಳಸಲ್ಪಡ್ತೈತಿ. ನಂತರ ಈ ಸಣ್ಣ ಕರುಳಿನಾಗ ಏನಾಯ್ತು ಆಹಾರ ಹೀರಿಕೆ ಆಯ್ತು. ಇನ್ನೊಂದಿಷ್ಟು ಇಲ್ಲಿ ಏನಾಗಿರ್ತೈತಿ ಹೀರಿಕೆ ಆಗದಂತ ಆಹಾರನೂ ಇರ್ತೈತಿ. ಅದಕ್ಕ ತ್ಯಾಜ್ಯ ಅಂತ ಕರಿತೀವಿ. ಅದೇನಾಗ್ತೈತಿ ನಂತರ ದೊಡ್ಡ ಕರುಳಿಗೆ ಬರ್ತೈತ್ರಿ. ಅದು ಇಲ್ಲಿ ಏನಾದ್ರು ಹೀರಿಕೆ ಆಗದಂತ ಆಹಾರ ತ್ಯಾಜ್ಯ ಪದಾರ್ಥ ಅಂತ ಕರಿತೀವಿ. ಅಥವಾ ಅರೆ ಪ್ರಮಾಣದಾಗ ಹೀರಿಕೆ ಏನಾಗಿರ್ತೈತಿ ಅರೆ ಪ್ರಮಾಣದಾಗ ಡೈಜೆಸ್ಟ್ ಆದಂತ ಆಹಾರ ಏನಾಗಿರ್ತೈತಿ ಇಲ್ಲಿ ಸಣ್ಣ ಕರುಳಿನಿಂದ ದೊಡ್ಡ ಕರುಳಿಗೆ ಬರ್ತೈತಿ. ಈ ದೊಡ್ಡ ಕರುಳಿನ ಗೋಡೆಗಳು ಏನಾಗ್ತಾವು ಈ ಪದಾರ್ಥದಲ್ಲಿರುವಂತಹ ಆಹಾರ ಪದಾರ್ಥದಲ್ಲಿರುವಂತಹ ನೀರನ್ನ ಹೀರಿಕೆ ಮಾಡ್ಕೋತಾವ್. ಈ ಆಹಾರ ಪದಾರ್ಥದಲ್ಲಿರುವಂತಹ ಹೆಚ್ಚಾಗಿರುವಂತಹ ನೀರನ್ನ ಈ ದೊಡ್ಡ ಕರುಳಿನ ಗೋಡೆಗಳು ಏನ್ ಮಾಡ್ತಾವ್ ಹೀರಿಕೆ ಮಾಡ್ಕೋತಾವ್. ನಂತರ ಆಹಾರ ಏನಾಗ್ತೈತಿ ಇಲ್ಲಿನೂ ಏನಾಗಿರ್ತಾವ್ ಸ್ಪಿಂಚರ್ ಮಸಲ್ಸ್ ಇರ್ತಾವ್. ಅವು ಏನಾಗಿರ್ತಾವ ಸ್ನಾಯುಗಳು, ಸಂಕುಚನ ಸ್ನಾಯುಗಳು ಇರ್ತಾವು. ಆ ಸಂಕುಚನ ಸ್ನಾಯುಗಳು ಏನ್ ಮಾಡ್ತಾವ್ ಅವುಗಳನ್ನ ಆಹಾರವನ್ನ ಮುಂದೆ ತಳ್ತಾವ್. ಈ ಮುಂದೆ ತಳ್ಳೋದ್ರ ಮೂಲಕ ಏನಾಗ್ತೈತಿ ನಂತರ ಇದೇನಾಗ್ತೈತಿ ಆಹಾರದಲ್ಲಿರುವಂತಹ ನೀರೆಲ್ಲ ಏನಾಗ್ತೈತಿ ಈ ದೊಡ್ಡ ಕರುಳಿನ ಗೋಡೆಯಲ್ಲಿ ಹೀರಿಕೆ ಆಗಿ ಏನಾಗ್ತೈತಿ ನಂತರ ಈ ಗುದದ್ವಾರದಾಗ
ಈ ಗುದದ್ವಾರದ ಸಂಕುಚನ ಸ್ನಾಯುಗಳ ಮೂಲಕ ಏನಾಗ್ತೈತಿ ಆಹಾರ ಹೊರಗ್ ಬರ್ತೈತಿ, ಅಥವಾ ಅದಕ್ಕ ಆಹಾರ ಅಂತ ಕರೆಯಂಗಿಲ್ಲ. ಅವಾಗ ಏನಂತ ಕರಿತೀವಿ ಅಂದ್ರ ಮಲ ಅಥವಾ ತ್ಯಾಜ್ಯ ಅಂತ ಕರಿತೀವಿ. ಯಾಕಂದ್ರ ಅದು ಡೈಜೆಷನ್ ಆಗಿ ಉಳಿದಂತ ಆಹಾರ ಆಗಿರ್ತೈತಿ, ಅಂದ್ರ ಮಲ ಅಂತ ಕರಿತೀವಿ. ಅದೇನಾಗ್ತೈತಿ ಜೀವಿಯ ದೇಹದಿಂದ ಹೊರಗ್ ಬರ್ತೈತಿ. ಇಷ್ಟು ಏನಾಗ್ತೈತಿ ಮಾನವನ ಜೀರ್ಣಾಂಗ ವ್ಯೂಹದಾಗ ಪೋಷಣೆ ನಡೀತೈತಿ, ಅಂದ್ರ ಆಹಾರ ಜೀರ್ಣವಾಗ್ತೈತಿ. ಇಲ್ಲಿ ಕಂಡು ಬರುವಂತ ಅಪೆಂಡಿಕ್ಸ್ ಏನಾಗಿರ್ತೈತಿ ಅದು ನಿರುಪಯುಕ್ತ ಅಂಗ ಆಗಿರ್ತೈತಿ. ಇದರಿಂದ ಯಾವುದೇ ರೀತಿಯಾದಂತಹ ಜೀರ್ಣಾಂಗ ವ್ಯೂಹದಾಗ ಕಾರ್ಯ ನಡೆಯಂಗಿಲ್ಲ. ಸುಮ್ಮ ರೋಗ ನಿರೋಧಕ ವ್ಯವಸ್ಥೆಗೆ ಏನಾಗ್ತೈತಿ ಅದು ಸಹಾಯ ಮಾಡ್ತೈತಿ. ಇದ್ರದ್ದು ಏನಾದ್ರೂ ಸಂಗು ಉಂಟಾಗ್ತಂದ್ರ ಇದನ್ನ ಅಪೆಂಡಿಕ್ಸ್ ಅನ್ನ ತೆಗೆದನು ಹಾಕ್ತಾರ. ಈ ತೆಗೆದು ಹಾಕಿದ್ರು ಮಾನವ ಏನಾಗ್ಬೋದು ಸಾಮಾನ್ಯ ಜೀವನವನ್ನ ನಡೆಸಬಹುದಾಗಿರ್ತೈತಿ. ಇಷ್ಟು ಮಾನವರಲ್ಲಿ ಪೋಷಣೆ ಆಯಿತು. ಹಾಗಾದ್ರೆ ವಿದ್ಯಾರ್ಥಿಗಳೇ, ನಾವು ಇಂದಿನ ತರಗತಿಯಲ್ಲಿ ಮಾನವರಲ್ಲಿ ಯಾವ ರೀತಿ ಪೋಷಣೆ ಆಗತ್ತ ಅನ್ನೋದನ್ನ ತಿಳ್ಕೊಂಡ್ವಿ. ಮುಂದಿನ ತರಗತಿಯಲ್ಲಿ ಇನ್ನೂ ಹೆಚ್ಚಿನ ವಿಷಯವನ್ನ ತಿಳ್ಕೊಳ್ಳೋಣ.